ನಾನೀಗ 5ನೇ ತರಗತಿಯ ಪರಿಸರ ವಿಷಯಕ್ಕೆ ಸಂಬಂಧಿಸಿದಂಥ ಬಾನಗಳ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸೌರಮಂಡಲದ ಪರಿಚಯವನ್ನು ನಮ್ಮ ವಿದ್ಯಾರ್ಥಿಗಳಿಂದ ಮಾಡಿಕೊಳ್ತಾ ಇದ್ದೇವೆ. ಈಗ ಮೊದಲನೇದಾಗಿ ಸೌರಮಂಡಲದ ಕೇಂದ್ರ ಬಿಂದು ಸೂರ್ಯನ ಪರಿಚಯ ಈಗ ಪ್ರಾರಂಭ. ನಾನು ಒಂದು ನಕ್ಷತ್ರ. ನನ್ನ ಹೆಸರು ಸೂರ್ಯ. ನಾನು ಇತರೆ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರದಲ್ಲಿ ಇರುವುದರಿಂದ ಬೇರೆ ಎಲ್ಲ ನಕ್ಷತ್ರಗಳಿಗಿಂತಲೂ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ಕಾಣುತ್ತೇನೆ. ನಾನು ಸೌರವ್ಯೂಹದ ಕೇಂದ್ರಬಿಂದು. ನನ್ನ ಗುರುತ್ವಾಕರ್ಷಣೆಗೊಳಪಟ್ಟು ನನ್ನ ಪರಿವಾರದ ಆಕಾಶಕಾಯಗಳೆಲ್ಲ ನನ್ನ ಸುತ್ತ ಸುತ್ತುತ್ತವೆ. 8 ಗ್ರಹಗಳು, 173 ಉಪಗ್ರಹಗಳು, ಸಹಸ್ರಾರು ಉಲ್ಕೆಗಳು, ಧೂಮಕೇತುಗಳು ಮತ್ತು ಕ್ಷುದ್ರ ಗ್ರಹಗಳು ಇವೆಲ್ಲವೂ ನನ್ನ ಪರಿವಾರ. ಇಷ್ಟು ಹೇಳಿ ಸೂರ್ಯನ ಪರಿಚಯವನ್ನು ಮುಗಿಸುತ್ತೇನೆ. ನಾನು ಮಲ್ಲಮ್ಮ ಚಿದಾನಂದ ಪರಾಟಿ. ನಾನು ಸೌರಮಂಡಲದ ಮೊದಲನೇ ಗ್ರಹ. ನನ್ನ ಹೆಸರು ಬುಧ. ನಾನು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿ ಇದ್ದೇನೆ. ನನ್ನಲ್ಲಿ ನೀರು ಇಲ್ಲ. ನಾನು ಬಹಳ ಬಿಸಿಯಾಗಿರುತ್ತೇನೆ, ಏಕೆಂದರೆ ಸೂರ್ಯನ ಪಕ್ಕದಲ್ಲಿ ಇರುವುದರಿಂದ. ನಾನು ಶಿಲೆಯ ಕಂದಕಗಳು, ಪರ್ವತಗಳಿಂದ ಕೂಡಿದ್ದೇನೆ. ಕಂದು ಬಣ್ಣವನ್ನು ಹೊಂದಿರುತ್ತೇನೆ. ನಾನು ನನ್ನನ್ನು ಸುತ್ತಲೂ 59 ದಿನ ತೆಗೆದುಕೊಳ್ಳುತ್ತೇನೆ. ಹಾಗೆಯೇ ಸೂರ್ಯನನ್ನು ಸುತ್ತಲೂ 88 ದಿನ ತೆಗೆದುಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಗ್ರಹ ಪರಿಚಯ ಮುಗಿಸುತ್ತೇನೆ. ನಾನು ಮಾಸವಲಿಂಗಪ್ಪ. ನಾನು ಒಂದು ಗ್ರಹ. ನನ್ನ ಹೆಸರು ಶುಕ್ರ. ನಾನು ಸೌರವ್ಯೂಹದ 2ನೇ ಗ್ರಹವಾಗಿದ್ದೇನೆ. ನಾನು ನನ್ನನ್ನು ಸುತ್ತಲೂ 243 ದಿನ ಬೇಕಾಗುತ್ತದೆ. ನಾನು ಸೂರ್ಯನನ್ನು ಸುತ್ತಲೂ 225 ದಿನ ಬೇಕಾಗುತ್ತದೆ. ನಾನು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹವಾಗಿದ್ದೇನೆ. ನನ್ನನ್ನು ಬೆಳ್ಳಿ ಚುಕ್ಕಿ, ಬೆಳಗಿನ ಚುಕ್ಕಿ, ಸಂಜೆಯ ಶುಕ್ರ ಎನ್ನುವರು. ಇಷ್ಟು ಹೇಳಿ ನನ್ನ ಶುಕ್ರ ಗ್ರಹದ ಪರಿಚಯ ಮುಗಿಸುತ್ತೇನೆ. ನಾನು ಸೃಷ್ಟಿ. ನಾನು ಒಂದು ಗ್ರಹ. ನನ್ನ ಹೆಸರು ಭೂಮಿ. ನಾನು ಸೌರಮಂಡಲದ 3ನೇ ಗ್ರಹವಾಗಿದ್ದೇನೆ. ನನ್ನ ಬಣ್ಣ ನೀಲಿ. ನನ್ನಲ್ಲಿಯೂ ಸಹ ಅನಿಲಗಳಿವೆ. ನನ್ನನ್ನು ಜನ ಜೀವಂತ ಗ್ರಹ ಎನ್ನುತ್ತಾರೆ, ಏಕೆಂದರೆ ನನ್ನ ಮೇಲೆ ಜೀವಿಗಳು ವಾಸ ಮಾಡಲು ಯೋಗ್ಯವಾದ ಗಾಳಿ, ನೀರು, ಬಿಸಿಲು, ಬೆಳಕು ಇವೆಲ್ಲವೂ ಸಿಗುತ್ತದೆ. ಆದ್ದರಿಂದ ನನ್ನನ್ನು ಜೀವಂತ ಗ್ರಹ ಎನ್ನುತ್ತಾರೆ. ಇಷ್ಟೇ ಅಲ್ಲದೆ ನಾನು ನನ್ನನ್ನು ಒಂದು ಸುತ್ತಿಕೊಳ್ಳಲು ತೆಗೆದುಕೊಳ್ಳುವ ಅವಧಿ 24 ತಾಸುಗಳು. ಇದನ್ನು ಭೂಮಿಯ ದೈನಂದಿನ ಚಲನೆ ಎನ್ನುತ್ತೇವೆ. ಮತ್ತು ನಾನು ನನ್ನನ್ನು ಸುತ್ತುತ್ತಲೇ ಸೂರ್ಯನನ್ನು ಸುತ್ತಲೂ ತೆಗೆದುಕೊಳ್ಳುವ ಕಾಲಾವಧಿ 365 ದಿನಗಳ ಮೇಲೆ 6 ತಾಸುಗಳು. ಇದನ್ನು ಭೂಮಿಯ ಪರಿಭ್ರಮಣೆ ಚಲನೆ ಎನ್ನುತ್ತೇವೆ. ಇಷ್ಟು ಹೇಳಿ ನನ್ನ ಭೂಮಿಯ ಪರಿಚಯವನ್ನು ಮುಗಿಸುತ್ತೇನೆ. ನಾನು ಮಲ್ಲಮ್ಮ ಚಿದಾನಂದ ಪರಾಟಿ. ನಾನು ಮಂಗಳ ಗ್ರಹ. ನಾನು ಸೌರವ್ಯೂಹದ 4ನೇ ಗ್ರಹವಾಗಿದ್ದೇನೆ. ನನ್ನನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎನ್ನುವರು. ನನ್ನಲ್ಲಿ ಕೆಂಪು ಮಣ್ಣಿನ ಧೂಳು ಹಾಗೂ ಮೋಡಗಳಿವೆ. ನನ್ನಲ್ಲಿ ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು ಕಾಣಿಸಿಕೊಳ್ಳುತ್ತವೆ. ನಾನು ಮರುಭೂಮಿಯ ಆಕಾರವನ್ನು ಹೊಂದಿದ್ದೇನೆ. ನಾನು ನನ್ನನ್ನು ಸುತ್ತಲೂ 24 ಗಂಟೆ 37 ನಿಮಿಷ ಕಾಲಾವಧಿ ತೆಗೆದುಕೊಳ್ಳುವೆ. ಆದರೆ ಸೂರ್ಯನನ್ನು ಸುತ್ತಲೂ 686 ದಿನ ಕಾಲಾವಧಿ ತೆಗೆದುಕೊಳ್ಳುವೆ. ಇಷ್ಟು ಹೇಳಿ ಮಂಗಳ ಗ್ರಹದ ಪರಿಚಯ ಮುಗಿಸುವೆ. ನಾನು ಸಂಗೀತ ಸಂವಾದ. ನಾನು ಗುರುಗ್ರಹ. ಸೌರವ್ಯೂಹದ 5ನೇ ಗ್ರಹವಾಗಿದ್ದೇನೆ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದ್ದೇನೆ. ನಾನು ಭೂಮಿಗಿಂತ 100 ಪಟ್ಟು ದೊಡ್ಡದಾಗಿದ್ದೇನೆ. ನನಗಿರುವ ಇನ್ನೊಂದು ಹೆಸರು ಬೃಹಸ್ಪತಿ. ನಾನು ಅಪಾರ ಅನಿಲಗಳಿಂದ ಕೂಡಿದ್ದೇನೆ. ನಾನು ಭೂಮಿಯ 3ರಷ್ಟು ದೊಡ್ಡ ಕೆಂಪು ಮಚ್ಚೆ ಹೊಂದಿದ್ದೇನೆ. ನನ್ನಲ್ಲಿ ಧೂಳು ಮತ್ತು ಹಿಮದ ಕಣಗಳಿವೆ ಹಾಗೂ ನನ್ನ ಸುತ್ತಲೂ ತೆಳುವಾದ ಉಂಗುರಗಳಿವೆ. ಮತ್ತು ನನ್ನನ್ನು ನಾನು ಸುತ್ತಲೂ ತೆಗೆದುಕೊಳ್ಳುವ ಕಾಲಾವಧಿ 10 ಗಂಟೆ. ಆದರೆ ಸೂರ್ಯನನ್ನು ಸುತ್ತಲೂ 12 ವರ್ಷ ಸುಮಾರು ತೆಗೆದುಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಗುರುಗ್ರಹದ ಮಾಹಿತಿ ಮುಗಿಸುವೆ. ನಾನು ಗೀತಾ ಮಸಪ್ ಕಮಳಿ. ನಾನು ಶನಿ ಗ್ರಹ. ನಾನು ಸೌರಮಂಡಲದ 6ನೇ ಗ್ರಹವಾಗಿದ್ದೇನೆ. ನಾನು ಗುರುಗ್ರಹದಂಥ ಅನಿಲಗಳಿಂದ ಸುತ್ತುವರಿದಿದ್ದೇನೆ. ನಾನು ಸಹಸ್ರಾರು ಉಂಗುರಗಳನ್ನು ಹೊಂದಿದ್ದೇನೆ. ನನ್ನ ಉಂಗುರಗಳು ಹಿಮ, ಕಲ್ಲು ಮತ್ತು ಧೂಳಿನಿಂದ ಕೂಡಿವೆ. ನನ್ನ ಸುತ್ತಲೂ ಇರುವ ಉಂಗುರಗಳಿಂದಾಗಿ ನಾನು ಶ್ರೇಷ್ಠ ಗ್ರಹವಾಗಿದ್ದೇನೆ. ನನ್ನನ್ನು ಬಹಳ ಸುಂದರ ಗ್ರಹ ಎನ್ನುವರು. ನಾನು ನನ್ನನ್ನು ತೆಗೆದುಕೊಳ್ಳುವ ಕಾಲಾವಧಿ 10 ಗಂಟೆ 39 ನಿಮಿಷ ಹಾಗೂ ನನ್ನನ್ನು ಸುತ್ತಲೇ ಸೂರ್ಯನನ್ನು ಸುತ್ತಲೂ ತೆಗೆದುಕೊಳ್ಳುವ ಕಾಲಾವಧಿ 29 ವರ್ಷಗಳು. ಇಷ್ಟು ಹೇಳಿ ನನ್ನ ಶನಿ ಗ್ರಹದ ಪರಿಚಯ ಮುಗಿಸುವೆ. ನಾನು ಐಶ್ವರ್ಯ ಪಡಿಸುತ್ತೇನೆ. ನಾನು ಯುರೇನಸ್ ಗ್ರಹ. ನಾನು ಸೌರವ್ಯೂಹದ 7ನೇ ಗ್ರಹವಾಗಿದ್ದೇನೆ. ನಾನು ಸಹ ಗುರು ಹಾಗೂ ಶನಿ ಗ್ರಹಗಳಂತೆ ಅನಿಲಗಳಿಂದ ತುಂಬಿದ ಗ್ರಹವಾಗಿದ್ದೇನೆ. ನಾನು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದೇನೆ ಹಾಗೂ ಉಂಗುರಗಳನ್ನು ಹೊಂದಿದ್ದೇನೆ. ನಾನು ನನ್ನನ್ನು ಸುತ್ತಲೂ 13 ಗಂಟೆ 13 ನಿಮಿಷ ತೆಗೆದುಕೊಳ್ಳುತ್ತೇನೆ. ನಾನು ಸೂರ್ಯನನ್ನು ಸುತ್ತಲೂ 84 ವರ್ಷ ತೆಗೆದುಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಗ್ರಹದ ಮಾಹಿತಿ ಮುಗಿಸುತ್ತೇನೆ. ನಾನು ಸಾವಿತ್ರಿ ಸುರೇಶ್ ವಜ್ಜರ್.
ನಾನು ನೆಪ್ಚೂನ್ ಗ್ರಹ. ನಾನು ಸೌರವ್ಯೂಹದ 8ನೇ ಗ್ರಹವಾಗಿದ್ದೇನೆ. ನಾನು ಸೂರ್ಯನಿಂದ ಬಹಳ ದೂರವಿದ್ದೇನೆ. ನಾನು ಸಂಯೋಜನೆಯಲ್ಲಿ ಯುರೇನಸ್ ಗ್ರಹವನ್ನು ಹೋಲುತ್ತೇನೆ. ನಾನು ಸೂರ್ಯನಿಂದ ಬಹಳ ದೂರವಿರುವುದರಿಂದ ನಾನು ಶೀತದಿಂದ ಅತಿ ಶೀತವುಳ್ಳ ಗ್ರಹವಾಗಿದ್ದೇನೆ. ನಾನು ನನ್ನನ್ನು ಸುತ್ತಿಕೊಳ್ಳಲು 16 ಗಂಟೆ 23 ನಿಮಿಷ ತೆಗೆದುಕೊಳ್ಳುತ್ತೇನೆ. ಹಾಗೆಯೇ ನನ್ನನ್ನು ಸುತ್ತಲೇ ಸೂರ್ಯನನ್ನು ಸುತ್ತಲೂ ತೆಗೆದುಕೊಳ್ಳುವ ಕಾಲಾವಧಿ 165 ವರ್ಷಗಳು. ಇಷ್ಟು ಹೇಳಿ ನನ್ನ ನೆಪ್ಚೂನ್ ಗ್ರಹದ ಪರಿಚಯ ಮುಗಿಸುವೆ. ನಾನು ಐಶ್ವರ್ಯ ಮಸ್ತಿ.